ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಾನಿವತ್ತ ಮಾತಾಡ್ತಾ ಇರೋದು ಬಾಂಗ್ಲಾದೇಶದಲ್ಲಿ ನಡೆದಂತಹ ಹಿಂದೂಗಳ ಮಾರಣ ಹೋಮ. ಸ್ನೇಹಿತರೆ, ಇಬ್ಬರು ಹಿಂದೂಗಳನ್ನ ಬಾಂಗ್ಲಾದೇಶದಲ್ಲಿ ಸಾಯಿಸಾಕಿಬಿಟ್ಟಿದ್ದಾರೆ. ಸ್ನೇಹಿತರೆ, ನಾನು ಕೇಳೋದೇನಪ್ಪ ಅಂತಂದರೆ, ಮೊದಲನೇ ಬಾರಿಗೆ ದೀಪು ದಾಸ್ ಅನ್ನೋ ವ್ಯಕ್ತಿಯನ್ನು ಆತನ ಮನೆಯಿಂದ ಎಳ್ಕೊಂಡೋಗಿ ಆತನಿಗೆ ಸರಿಯಾಗಿ ಹೊಡೆದು ಮತ್ತು ಯಾವುದೋ ಒಂದು ವೆಹಿಕಲ್ ಹಿಂದಗಡೆ ಹಗ್ಗದಲ್ಲಿ ಕಟ್ಟಿ ಆತನ 3 ಕಿಲೋಮೀಟ್ರ್ ಎಳ್ಕೊಂಡೋಗಿ ಆತನನ್ನು ಜೀವ ಇದ್ದಂಗೆನೆ ಒಂದು ಮರಕ್ಕೆ ಕಟ್ಟಿ ಹಾಕಿ ಆತನನ್ನು ಸುಟ್ಟಾಕಿದ್ದಾರೆ. ಸ್ನೇಹಿತರೆ, ಇದಕ್ಕಿಂತಹ ದೊಡ್ಡ ಅಮಾನವೀಯ ಘಟನೆ ಈ ದೇಶದಲ್ಲಲ್ಲ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಾಗಿಲ್ಲ ಬಿಡಿ, ಅದು ಬಾಂಗ್ಲಾದೇಶದಲ್ಲಾಗಿದೆ. ಸ್ನೇಹಿತರೆ, ಬಾಂಗ್ಲಾದೇಶ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದೆ, ಅಲ್ಲಿನ ಆ ಮತಾಂಧರು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ? ಸ್ನೇಹಿತರೆ, ನಿಜಕ್ಕೂ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದೇ ತಪ್ಪಾಯಿತು ಅನ್ನೋ ಒಂದು ಮಟ್ಟಿಗೆ ಅಲ್ಲಿ ಆ ರೀತಿಯಾಗಿ ಹಿಂದೂಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಸುಮಾರು 30% ಇದ್ದಂಥ ಹಿಂದೂಗಳು 7% ಯಾಕಾದರೂ ಓಕೆ, ಅದೇನಾದರೂ ಆಗಲಿ. ಆದರೆ ದೀಪು ದಾಸ್ ಅನ್ನೋ ವ್ಯಕ್ತಿಯನ್ನು ಮನೆಯಿಂದ ಎಳ್ಕೊಂಡು ಬಂದು ಸಾಯಿಸಿರೋದು ಮಾತ್ರ ತುಂಬಾ ಕ್ರೂರ, ತುಂಬ ಅಮಾನವೀಯ ಘಟನೆ. ಇದನ್ನು ನೋಡಿಕೊಂಡು ಕೂಡ ನಮ್ಮ ದೇಶ ಸುಮ್ಮನೆ ಕೂತಿದೆಯಲ್ಲ, ಅದು ಇನ್ನೂ ಒಂದು ದೊಡ್ಡ ಅಮಾನವೀಯ ಘಟನೆ. ಅವರ ಮೇಲೆ ನಿಜಕ್ಕೂ ಕೂಡ ಏನೋ ಒಂದು ಪಾಠವನ್ನು ಕಲಿಸ್ಲೇಬೇಕು ಬಾಂಗ್ಲಾದೇಶದವರಿಗೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆತ ಹೇಳಿರೋದು ಪ್ರವಾದಿ ಮಹಮ್ಮದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ ಅನ್ನೋ ಒಂದು ಸುಳ್ಳು ಗಾಳಿ ಸುದ್ದಿ ಎಲ್ಲ ಪ್ರಸಾರ ಮಾಡಿಬಿಡ್ತಾನೆ ಒಬ್ಬ. ಯಾರೋ ದೀಪು ದಾಸನ ಜೊತೆಗಿದ್ದಂತಹ ಒಬ್ಬ ಆತನ ಕೊಲೀಗ್. ದೀಪು ದಾಸ್ ಮತ್ತು ಅವನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಆತನ ಕೊಲೀಗ್, ಆತನ ಯಾವುದೋ ಒಂದು ಹಳೆಯ ದ್ವೇಷದಿಂದ ಆತನ ವಿರುದ್ಧ ಈ ದೀಪು ದಾಸ್ ಅನ್ನೋವನು ಈ ರೀತಿಯಾಗಿ ಪ್ರವಾದಿ ಮಹಮ್ಮದರ ಬಗ್ಗೆ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡಿದ್ದಾನೆ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ಸುದ್ದಿಯನ್ನು ಹೇಳಿದ್ದರ ಪರಿಣಾಮ ಆ ಒಂದು ಆತನ ಸುಳ್ಳನ್ನೇ ಅವರು ನಿಜ ಅಂತ ನಂಬಿಕೊಂಡು ಆತನನ್ನು ಎಳ್ಕೊಂಡೋಗಿ ಆ ರೀತಿಯಾಗಿ ಸಾಯಿಸಿರೋದು ನಿಜಕ್ಕೂ ಕೂಡ ಅಪರಾಧ. ಮತ್ತು ನನಗೆ ಇನ್ನೊಂದು ಏನಪ್ಪ ಅಂದರೆ ಬೇಜಾರಾಗಿದ್ದು, ಅಲ್ಲಿ ಪೊಲೀಸರು ಆ ಒಂದು ಘಟನೆಯನ್ನು ತಡೆಯಬಹುದಾಗಿದ್ದರೂ ಕೂಡ ಅವರು ಕೂಡ ಆ ಘಟನೆಗೆ ಸಾಥ್ ಕೊಟ್ಟಿರೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ನನಗನ್ಸುತ್ತೆ ಅಲ್ಲೇನು ಕಾನೂನುಗಳು ಯಾವುದು ಇಲ್ವಾ, ಇವರು ಮಾಡ್ಕೊಂಡಿದ್ದೇ ಕಾನೂನ, ಅಲ್ಲಿ ಏನು ಬೇಕಾದರೂ ಮಾಡ್ಬೋದಾ? ಒಂದು ವೇಳೆ ಆತ ಅವಹೇಳನಕಾರಿಯಾಗಿ ನಿಂದಿಸಿದ್ದೇ ಆದರೆ ಆತನ ಮೇಲೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆತನಿಗೆ ಕೋರ್ಟ್ ಕಟ್ಟೆಯಲ್ಲಿ ನಿಲ್ಲಿಸಿ ಆತನಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡ್ಬೋದಿತ್ತೋ ಅದನ್ನು ಕೊಡ್ಬೋದಿತ್ತು. ಆದರೆ ಆ ದೇಶದಲ್ಲಿ ಕಾನೂನು ಬದುಕಿದೆಯಾ? ಹೋಗಲಿ. ನೋಡಿ, ಈ ಬಾಂಗ್ಲಾದೇಶದ ಬಗ್ಗೆ ಹೇಳಿಬಿಡ್ತೀನಿ. ಆ ಬಾಂಗ್ಲಾದೇಶ ವಿಪರೀತ ಜನಸಂಖ್ಯೆ, ನಮ್ಮ ಕರ್ನಾಟಕದಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಸ್ನೇಹಿತರೆ. ಅದರ ಏರಿಯಾವನ್ನು ಗಮನಿಸಿದಾಗ ಗೊತ್ತಾಯಿತು. ಅದರ ಏರಿಯಾ ಇರೋದೆಷ್ಟು ಗೊತ್ತಾ? 1,48,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಆದರೆ ನಮ್ಮ ಕರ್ನಾಟಕದ ಏರಿಯಾ ಎಷ್ಟಿದೆ ಗೊತ್ತಾ? 1,91,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಆದರೆ ನೋಡಿ, ನಮ್ಮ ಕರ್ನಾಟಕಕ್ಕಿಂತ ಕಡಿಮೆ ಏರಿಯಾವನ್ನು ಪ್ರದೇಶವನ್ನು ಹೊಂದಿರುವಂತಹ ಬಾಂಗ್ಲಾದೇಶದ ಜನಸಂಖ್ಯೆ ಸುಮಾರು 16ರಿಂದ 17 ಕೋಟಿ. ನಮ್ಮ ಕರ್ನಾಟಕದ 1.5 ಪಟ್ಟು ಜಾಸ್ತಿ ಜನಸಂಖ್ಯೆ. ಅಲ್ಲಿ ಎಜುಕೇಷನ್ ಇಲ್ಲ. ಎಜುಕೇಷನ್ ಇಲ್ಲದರ ಪರಿಣಾಮ ಈ ರೀತಿಯಾಗೆಲ್ಲ ಆಗಿರೋದು. ಯಾಕೆ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಅಂದರೆ ಇದಕ್ಕೆ, ಯಾವುದಕ್ಕೆ? ಸಡನ್ನಾಗಿ ಹೋಗಿ ರಿಯಾಕ್ಟ್ ಆಗೋದು, ಇದೆಲ್ಲ ಮಾಡಲ್ಲ ಅಂತ. ಸ್ನೇಹಿತರೆ ನೋಡಿ, ಅಲ್ಲಿಯ ಹಿಂದೂಗಳನ್ನು
ಇಲ್ಲಿಗೆ ಕರೆಸ್ಕೊಂಬಿಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನನಗನ್ಸಿದ್ದು ಏನಪ್ಪ ಅಂದರೆ, ಅಲ್ಲಿಯ ಹಿಂದೂಗಳನ್ನು ಇಲ್ಲಿಗೆ ಕರೆಸ್ಕೊಳ್ಳೋದ್ರಿಂದ ಅದು ಸಮಸ್ಯೆ ಪರಿಹಾರ ಆಗಲ್ಲ. ನೀವು 7% ಇದ್ದೀರೋ 8% ಇದ್ದೀರೋ ಎಷ್ಟಿದ್ದೀರೋ ಇರಿ, ನೀವು ಬರೋದಾದರೆ ಬನ್ನಿ ನಮ್ಮ ದೇಶಕ್ಕೆ. ನನ್ನ ಒಪಿನಿಯನ್ನು, ನೀವು ಬರೋದಾದರೆ ಬನ್ನಿ. ಬಾಂಗ್ಲಾದೇಶ ಅನ್ನೋ ಅಷ್ಟು ಪ್ರದೇಶವನ್ನು ಭಾರತಕ್ಕೆ ತಂದು ಸೇರಿಸಿಬಿಟ್ಟೇಡಿ, ಭಾರತದ ಜೊತೆ ವಿಲೀನ ಮಾಡಿಬಿಡಿ. ಆಗ ಅವರಿಗೆ ಕೊಡೋದು ಎಲ್ಲ ಸರಿ ಹೋಗ್ತದೆ. ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾನು ಮಾತಾಡಿದ್ರಲ್ಲೇನಾದ್ರು ತಪ್ಪಿದರೆ ದಯಮಾಡಿ ಕ್ಷಮಿಸಿ. ಬಾಂಗ್ಲಾದೇಶಕ್ಕೆ ಸಪ್ರೇಟ್ ಸ್ವಾತಂತ್ರ್ಯ ಕೊಡಿಸಿದ್ದೇ ತಪ್ಪಾಯಿತು. ಅವರು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು ಬಾಂಗ್ಲಾದೇಶನ. ಅಲ್ಲಿ ಪಾಕಿಸ್ತಾನದವರೆಲ್ಲ ಬಂದು ಇವ್ರನ್ನ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ರು. ಈ ಅಟ್ಟಾಡಿಸ್ಕೊಂಡು ಹೊಡೆಯೋದನ್ನ ನೋಡಲಾರ್ದಿರ ನಮ್ಮ ಬಾಂಗ್ಲಾದೇಶ ನಮ್ಮ ಭಾರತದ ಕಾಲು ಮುಂದೆ ಬಂದು ದಯಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿ ಅಂತ ದುಂಬಾಲು ಬಿದ್ದಿದ್ದರ ಪರಿಣಾಮ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಲಾಯಿತು, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸಾರಿ. ಆದರೆ ಆ ಬಾಂಗ್ಲಾದೇಶ ಇವತ್ತು ಏನು ಮಾಡ್ತಾ ಇದೆ, ನಮ್ಮದೇ ಆದಂತಹ 7 ಸಿಸ್ಟರ್ ಸ್ಟೇಟ್ಸ್ ಏನಿದೆ, 7 ರಾಜ್ಯಗಳು, ಆ ರಾಜ್ಯಗಳನ್ನ ನಮ್ಮದು ಅಂತ ಹೇಳಿಬಿಟ್ಟು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ನಿಜಕ್ಕೂ ಕೂಡ ಯಾರಿಗೂ ಸಹಾಯ ಮಾಡಬಾರದು ಈ ಪ್ರಪಂಚದ ಮೇಲೆ ಅನ್ನೋದು ಬಾಂಗ್ಲಾದೇಶದ ಕಂತ್ರಿ ಬುದ್ಧಿಯನ್ನು ನೋಡಿ ಗೊತ್ತಾಗ್ತದೆ. ಆ ಚಿಕನ್ ನೆಕ್ ಭಾಗವನ್ನು ಕಟ್ ಮಾಡಿಬಿಡ್ತೀವಿ, ನಮಗೆ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಆ ಪಾಪಿ ಬಾಂಗ್ಲಾದೇಶ ನಿಂತಿದೆ. ಸ್ನೇಹಿತರೆ, ನನಗನ್ನಿಸ್ತಾ ಇದೆ ಆ ಪಾಪಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವುದರ ಬದಲು, ಸಪ್ರೇಟ್ ದೇಶ ಮಾಡೋದರ ಬದಲು 1971ನೇ ಇಸ್ವಿನಲ್ಲೇ ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆಗಳೆಲ್ಲ ಇರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮನುಷ್ಯನನ್ನು ಮನುಷ್ಯನ ರೀತಿಯಾಗಿ ನೋಡಬೇಕು. ಆ ಮನುಷ್ಯತ್ವ ಅನ್ನೋದು ಅಲ್ಲಿ ಯಾರಿಗೂ ಇಲ್ಲದೇ ಇದ್ದರ ಪರಿಣಾಮ ಇಂತಹ ಒಂದು ಘೋರ ಕೃತ್ಯ ನಡೀತು ಅಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.